ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ಈಗ ರಾಜಕೀಯ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಅದರಲ್ಲೂ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಸೇರಿಕೊಂಡು ಸಿಎಂ ಡಿಸಿಎಂ ಹಾಗೆಯೇ ಪರಮೇಶ್ವರ್ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒತ್ತಡ ಹಾಕ್ತಾ ಇದ್ದಾರೆ. ಆದರೆ ಪಹಲ್ಗಾಮ್ನಲ್ಲಿ 26 ಜನ ಸತ್ತರಲ್ಲ, ಆಗ ನಿಮ್ಮ ಮೋದಿ ರಾಜೀನಾಮೆ ಕೊಟ್ರಾ ಅಂತ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಪರಮೇಶ್ವರ್ ಅವರು ನನಗೆ ಗೃಹ ಖಾತೆ ಬೇಡ, ನನಗೆ ಖಾತೆ ಬದಲಾವಣೆ ಮಾಡಿ ಅಂತಂದ್ಬಿಟ್ಟು ಪಟ್ಟು ಹಿಡಿದಿದ್ದಾರಂತೆ. ಆ ಎಲ್ಲ ಬೆಳವಣಿಗೆಗಳ ನಡುವೆ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಕೂಡ ಶಾಕ್ ಕೊಟ್ಟಿದೆ. ಸೊ ಘಟನೆ ನಡೆದ 4 ದಿನಗಳ ನಂತರ ಈ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಏನೇನು ಬನ್ನಿ ನೋಡೋಣ. ರಾಜ್ಕುಮಾರ್ ಪ್ರಕರಣದಲ್ಲಿ ಎಚ್ಡಿಕೆ ರಾಜೀನಾಮೆ ಕೊಟ್ರ, ಹಾವೇರಿ ಗೋಲಿಬಾರ್ ಕೇಸ್ನಲ್ಲಿ ಬಿಎಸ್ವೈ ಅಧಿಕಾರ ತೊರೆದ್ರ, ಪಹಲ್ಗಾಮ್ ದಾಳಿ ಹೊಣೆ ಹೊತ್ತು ಮೋದಿ ಅಧಿಕಾರವನ್ನ ತ್ಯಜಿಸಿದ್ರ, ಕಾಂಗ್ರೆಸ್ ನಾಯಕರದ್ದು ಇದೆಂತ ಮುಂಡುವಾದ. ಎಸ್, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಭೀಕರ ಕಾಲ್ತುಳಿತದಲ್ಲಿ 11 ಮಂದಿ ಅಮಾಯಕರು ಸಾವನ್ನಪ್ಪಿದ ಪ್ರಕರಣ ತೀವ್ರ ಟೀಕೆಗೆ ಗುರಿಯಾಗಿದೆ. ಗಡಿಬಿಡಿಯಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದ ಸಿಎಂ ಹಾಗೂ ಡಿಸಿಎಂ ರಾಜೀನಾಮೆಗೆ ವಿಪಕ್ಷಗಳು ಒತ್ತಾಯ ಮಾಡ್ತಾನೆ ಇದೆ. ಇದರ ಮಧ್ಯೆ ಜನಾಕ್ರೋಶವೂ ಹೆಚ್ಚಾಗಿದೆ. ಆದರೆ ಕಾಂಗ್ರೆಸ್ ನಾಯಕರು ಮುಂಡುವಾದದಲ್ಲಿ ತೊಡಗಿದ್ದಾರೆ. ಈ ಹಿಂದೆ ರಾಜ್ಕುಮಾರ್ ನಿಧನದ ವೇಳೆ 4 ಜನರಿಗೆ ಗುಂಡೇಟು ಹೊಡೆದ್ರು. ಆಗಿನ ಸಿಎಂ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ರ, ಹಾವೇರಿ ರೈತರ ಮೇಲೆ ಗೋಲಿಬಾರ್ಗೆ ಬಿಎಸ್ವೈ ರಾಜೀನಾಮೆಯನ್ನ ಕೊಟ್ರ, ಪಹಲ್ಗಾಮ್ ದಾಳಿಯಲ್ಲಿ 26 ಮಂದಿ ಸಾವಿಗೆ ಪ್ರಧಾನಿ ರಾಜೀನಾಮೆಯನ್ನು ಕೊಟ್ರ ಅಂತ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡಿದ್ದಾರೆ. ಮೋದಿ ಅಮಿತ್ ಶಾ ರಾಜೀನಾಮೆ ಕೊಡಿಸಿ ಆಮೇಲೆ ಸಿಎಂ ಮತ್ತು ಡಿಸಿಎಂ ರಾಜೀನಾಮೆ ಕೊಡ್ತಾರೆ ಅಂತ ಮುಂಡುವಾದ ಮಾಡಿದ್ದಾರೆ. ಹಂಗಾರೆ ಅವ್ರು ರಿಸೈನ್ ಮಾಡಬೇಕಾಗಿತ್ತು. ಅವತ್ತು ಯಾಕೆ ಹೇಳ್ಕೊಳ್ಳಿಲ್ಲ? ಇವ್ರ ನೇತೃತ್ವದಲ್ಲಿ ಅವತ್ತು ಅಂತಕ್ರಿಯೆ ಆಗಿದ್ದು ತಾನೆ, ಅದನ್ನ ಯಾಕೆ ಹೇಳ್ಕೊಳ್ಳಿಲ್ಲ ಇಷ್ಟು ದಿವಸಕ್ಕೆ? ಅಯ್ಯೋ ತಪ್ಪಾಗೋಗಿದೆ ಅಂತ ಹೇಳಿ 5 ವರ್ಷ 10 ವರ್ಷ ಆದಮೇಲೆ ಬೇರೆ ಬೇರೆ ವಿಚಾರನ ಇವತ್ತು ಮಾತಾಡ್ಕೊಂಡ್ ಬಂದ್ರೆ ಅವ್ರಿಗೂ ಒಂದು ಸ್ಥಾನಮಾನ ನೋಡ್ಯಾರ. ಮುಖ್ಯಮಂತ್ರಿಗಳು ಯಾರಿದ್ರು ಆ ಟೈಮಲ್ಲಿ ಅಂದ್ರೆ ಕುಮಾರಸ್ವಾಮಿ ಅವರೇ ಅಂತಾನೆ ಹೇಳ್ಬೇಕು ಹೊರತನ ಬೇರೆಯವ್ರ ಹೆಸರು ಹೇಳೋದಕ್ಕಾಗೋದಿಲ್ಲ. ಯಾರು ಗೊಬ್ಬರ ಕೇಳಿದವರಿಗೆ ಬುಲೆಟ್ ಹಾಕಿ ಹೊಡೆದಿದ್ದು ಯಾರ್ರೀ? ಮಾತಾಡ್ಬೇಕಾದ್ನ ಚರ್ಚೆ ಮಾಡಬೇಕಾ? ಸಾವನ್ನು ಇಟ್ಕೊಂಡು ರಾಜಕೀಯ ಮಾಡುವಂಥ ದುರಂತ ಮಾಡೋದು ಬೇಡ. ಇವರು ಜನ ಇವತ್ತು ನೊಂದಿದ್ದಾರೆ. ಆದರೆ ಇದನ್ನು ರಾಜೀನಾಮೆ ಕೊಡಬೇಕು ಅನ್ನೋದಕ್ಕೆ ಯಾರ್ಯಾರು ಕೊಡಬೇಕು ಅನ್ನೋದನ್ನು ಕೊಡಿಸಿದ್ದಾರೆ ಈಗ. ಒಂದು ಅಥವಾ ಇಂಥ ಘಟನೆಗಳು ನಡೀಲೇ ಇಲ್ವಾ? ಮೊನ್ನೆ ಕಾಶ್ಮೀರದಲ್ಲಿ ನಡೀತಲ್ಲ, 26 ಜನ ಸತ್ತರಲ್ಲ, ಅವತ್ತು ಹೊಣೆಗಾರಿಕೆ ಯಾರು? ಮೋದಿಜಿಯವ್ರದಲ್ವಾ, ಕೇಂದ್ರ ಸರ್ಕಾರದಲ್ವಾ? ರಾಜೀನಾಮೆ ಕೊಟ್ರಾ? ಅವ್ರು ಏನು ಮಾಡಿದ್ರು? ಯುದ್ಧ ಮಾಡೋಕ್ಕೆ ಹೋದರು. ಅದರಲ್ಲಿ ಇದಾಗಿದ್ರು, ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದೀವಿ. ಕುಮಾರಸ್ವಾಮಿ ಅವರು ರಾಜ್ಕುಮಾರ್ ಸತ್ತಾಗ ಗುಂಡೇಟು ಹೊಡೆದ್ರು. ಹಂಗಲ್ಲ, ಏನು ಗುಂಡೇಟೆ ಹೊಡೆದ್ರು. ಅವಾಗ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದ್ರಾ? ಅವ್ರಿಗೆ ಕಾಲದಲ್ಲಿ ಏನೇನು ನಡೆದಿತ್ತನ್ನೋ ಗೊತ್ತಾ? ರೈತರ ಮೇಲೆ ಶೂಟೌಟ್ ಮಾಡಿದ್ರೆ ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಟಿದ್ರಾ? ಒಂದು ಸರಿ ಇದೆಲ್ಲ ಆಕಸ್ಮಿಕವಾದ ಘಟನೆ ಆಗಿದೆ. ಮಕ್ಕಳು ಸತ್ತಿದ್ದಾರೆ, ನೋವಲ್ಲಿದ್ದೀವಿ ನಾವು ಇವತ್ತು. ಅದನ್ನು ಗೊಂದಲವಾಗಿ ಮಾಡುವಂಥ ಪ್ರಶ್ನೆ ಮಾಡೋದು ತಪ್ಪಾಗುತ್ತೆ. ಹೆಣದ ಮೇಲೆ ರಾಜಕೀಯ ಮಾಡತಕ್ಕಂಥ ದುರ್ಗತಿ ನಮಗೆ ಬಂದಿಲ್ಲ, ಅದು ಬರೋದೂ ಇಲ್ಲ. ರಾಜ್ಕುಮಾರ್ ಅವ್ರ ಘಟನೆ ಹೇಳಿದ್ನಲ್ಲ, ನಾನೇ ಹೇಳ್ತಾ ಇದ್ದೀನಲ್ಲ, ರಾಜ್ಕುಮಾರ್ ಅವರ ಘಟನೆ ಯಾರು ಬೆಂಗಳೂರು ನಗರದಲ್ಲಿ ಅಶಾಂತಿಯ ವಾತಾವರಣ ಉಂಟು ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಸೀಮೆಣ್ಣೆ ಡಬ್ಬಗಳಲ್ಲಿ ಸೀಮೆಣ್ಣೆ ತಂದು ಪೆಟ್ರೋಲ್ ತಂದು ಅವತ್ತು ಶಾಂತಿಯುತವಾಗಿ ಆಗಬೇಕಾದಂಥ ರಾಜ್ಕುಮಾರ್ ಅವರು ನಾವು ಗೌರವ ಸಲ್ಲಿಸಬೇಕಾದ್ರೆ ನಡ್ಕೊಂಡಂಥ ರೀತಿ ಇದೆಯಲ್ಲ, ಅದರ ಮೇಲೆ ಗೋಲಿಬಾರ್ ಆಯಿತು. ಅದರಲ್ಲಿ 2 ಸತ್ತಿದ್ದು ನಿಜ. ನಾನು ಅದನ್ನು ಓಪನ್ ಆಗಿ ನಾನೇ ಹೇಳ್ತಾ ಇದ್ದೀನಲ್ಲ, ಅದಕ್ಕೂ ಇದಕ್ಕೂ ಹೋಲಿಕೆ ಯಾಕೆ ಮಾಡ್ತೀರಿ? ವಿಧಾನಸೌಧ ಕಾರ್ಯಕ್ರಮ ಆಯೋಜಿಸಿದೆ ಸರ್ಕಾರ, ದಯಾನಂದ್ ಮೇಲೆ ಒತ್ತಡ ಹೇರಿದ್ದೇ ಸರ್ಕಾರ, ಮತ್ತೊಂದು ಆರೋಪ ಮಾಡಿದ ಕುಮಾರಸ್ವಾಮಿ. ಇನ್ನು ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ಮುಂದುವರೆಸಿದ್ದಾರೆ. ಕಮಿಷನರ್ ದಯಾನಂದ್ ಮೇಲೆ ಒತ್ತಡ ಹೇರಿ ಕಾರ್ಯಕ್ರಮವನ್ನು ಆಯೋಜಿಸಿದೆ ಸರ್ಕಾರ. ಒತ್ತಡ ಹೇರಿದವರು ಯಾರು ಅನ್ನೋದು ಬಹಿರಂಗ ಆಗಬೇಕು. ಕಾಲ್ತುಳಿತದ ಹೊಣೆಯನ್ನ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಪರಮೇಶ್ವರ್ ಹೊರಬೇಕು. ನೈತಿಕತೆ ಇದ್ರೆ 3 ರಾಜೀನಾಮೆನ ಕೊಡಬೇಕು ಅಂತ ಎಚ್ಡಿಕೆ ಆಗ್ರಹಿಸಿದ್ದಾರೆ. ತಾವು ತಪ್ಪು ಮಾಡಿ ಅಧಿಕಾರಿಗಳ ಮೇಲೆ ಹಾಕಿದ್ದಾರೆ. ಸರ್ಕಾರ ಮಾಡಿರೋ ತಪ್ಪಿಗೆ ಅಧಿಕಾರಿಗಳಿಗೆ ಶಿಕ್ಷೆ ಯಾಕೆ ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ಏಕಾಏಕಿ 24 ಗಂಟೆ ಒಳಗೆ ಸನ್ಮಾನ ಮಾಡೋ ಅಗತ್ಯ ಏನಿತ್ತು? ಬೇಕಾಬಿಟ್ಟಿಯಾಗಿ ಸನ್ಮಾನ ಮಾಡಿದ್ರಿ, ಹೆಣದ ಮೇಲೆ ರಾಜಕೀಯ ಮಾಡೋ ದುರ್ಗತಿ ಬಂದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಮುಖ್ಯಮಂತ್ರಿಗಳೇ ಜವಾಬ್ದಾರಿ ತಗೋಬೇಕಿತ್ತು. ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು, 3 ಜನದ್ದು ಇಲ್ಲೇ ತಪ್ಪಿದೆ. ನೈತಿಕತೆ ಇದ್ರೆ ಕೊಡಬೇಕು. ನನ್ನ ಅಭಿಪ್ರಾಯದಲ್ಲಿ ಆಗಿರೋದಕ್ಕೆ ಅವರದೇ ತಡೆಗಳಾಗಬೇಕು. ವಿಧಾನಸೌಧ ಮುಂಭಾಗದಲ್ಲಿ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಇನ್ನೊಂದು ಅರ್ಜಿ ಕೊಡ್ತಾರೆ. ಯಾರು ಇವೆಲ್ಲ ಕೊಡಿಸಿದ್ದು? ಬೆಳಗ್ಗೆ 7:30 ಗಂಟೆನಲ್ಲಿ ಕಮಿಷನರ್ ಮೇಲೆ ಒತ್ತಡ ಆಗದತ್ತವ್ರು ಯಾರು? ಈ ಒಂದು ಅಹಿತಕರವಾದಂಥ ಘಟನೆ ಬಗ್ಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳಿ 5 ಜನನ್ನ ಸಸ್ಪೆಂಡ್ ಮಾಡೋದಂಥದ್ದೇನಿದೆ ಆ ತರಾತುರಿನಲ್ಲಿ, ಅದು ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ಅಧಿಕಾರಿಗಳು ಕೆಲಸ ಮಾಡತಕ್ಕಂಥದ್ದಕ್ಕೆ ಈ ರೀತಿಯ ಒಂದು ತೀರ್ಮಾನಗಳ ಸರ್ಕಾರ ಅವರ ತಪ್ಪುಗಳನ್ನು ಅವರು ತೆಗೆದುಕೊಂಡಂಥ ನಿರ್ಧಾರದಿಂದ ಆದಂಥ ಈ ಅಹಿತಕರ ಘಟನೆಗಳನ್ನು ಆ ಅಧಿಕಾರಿಗಳ ತಲೆದಂಡ ತರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಅಧಿಕಾರಿಗಳು ಇವತ್ತು ಶ್ರದ್ಧೆಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ? ಇದೆಲ್ಲ ಸರ್ಕಾರ ಯೋಚನೆ ಮಾಡಬೇಕಾಗಿತ್ತು.
ಇಲ್ಲಿ ನಡೆದಿರ್ತಕ್ಕಂಥ ವಾಸ್ತವಾಂಶಗಳೇ ಬೇರೆ. ಹೆಣದ ಮೇಲೆ ರಾಜಕೀಯ ಮಾಡತಕ್ಕಂಥ ದುರ್ಗತಿ ನಮಗೆ ಬಂದಿಲ್ಲ, ಅದು ಬರೋದೂ ಇಲ್ಲ. ರಾಜ್ಕುಮಾರ್ ಅವ್ರ ಘಟನೆ ಹೇಳಿದ್ನಲ್ಲ, ನಾನೇ ಹೇಳ್ತಾ ಇದ್ದೀನಲ್ಲ, ರಾಜ್ಕುಮಾರ್ ಅವರ ಘಟನೆ ಯಾರು ಬೆಂಗಳೂರು ನಗರದಲ್ಲಿ ಅಶಾಂತಿಯ ವಾತಾವರಣ ಉಂಟು ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಸೀಮೆಣ್ಣೆ ಡಬ್ಬಗಳಲ್ಲಿ ಸೀಮೆಣ್ಣೆ ತಂದು ಪೆಟ್ರೋಲ್ ತಂದು ಅವತ್ತು ಶಾಂತಿಯುತವಾಗಿ ಆಗಬೇಕಾದಂಥ ರಾಜ್ಕುಮಾರ್ ಅವರು ನಾವು ಗೌರವ ಸಲ್ಲಿಸಬೇಕಾದ್ರೆ ನಡ್ಕೊಂಡಂಥ ರೀತಿ ಇದೆಯಲ್ಲ, ಅದರ ಮೇಲೆ ಗೋಲಿಬಾರ್ ಆಯಿತು. ಅದರಲ್ಲಿ ಇಬ್ಬರು ಸತ್ತಿದ್ದು ನಿಜ. ನಾನು ಅದನ್ನು ಓಪನ್ ಆಗಿ ನಾನೇ ಹೇಳ್ತಾ ಇದ್ದೀನಲ್ಲ, ಅದಕ್ಕೂ ಇದಕ್ಕೂ ಹೋಲಿಕೆ ಯಾಕೆ ಮಾಡ್ತೀರಿ? ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು 3 ಜನದ್ದು ಇಳೆ ತಪ್ಪಿದೆ. ಏಕಾಏಕಿ ಮಾರನೇ ದಿವಸ 24 ಗಂಟೆ ಒಳಗೆ ಈ ಸನ್ಮಾನ ಮಾಡೋ ಅವಶ್ಯಕತೆ ಹೋಲಿ ಸನ್ಮಾನ ಮಾಡಿದ್ರಲ್ಲ. ನಾನು ಹೇಳಿದ್ನಲ್ಲ, ಯಾವ ರೀತಿ ಸನ್ಮಾನ ಮಾಡಿದ್ರಿ ನೀವು ಅವರಿಗೆ, ಆಟಗಾರರಿಗೆ ಬೇಕಾಬಿಟ್ಟು ಮಾಡಿದ್ರಿ. ಅಂತ ಸನ್ಮಾನ ಅವಶ್ಯಕತೆ ಇತ್ತು. ಇನ್ನು ಸಿಎಂ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕೈಯಲ್ಲಿ ರಕ್ತ ಅಂಟಿದೆ, ತಮ್ಮ ಕೈಯಲ್ಲಿರುವ ರಕ್ತವನ್ನ ಪೊಲೀಸರ ಮೂತಿಗೆ ಒರೆಸ್ತಾ ಇದ್ದಾರೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ. ಪ್ರಾಮಾಣಿಕ ಕಮಿಷನರ್ ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಬೆಂಗಳೂರಿನ ಇತಿಹಾಸದಲ್ಲೇ ಇದೊಂದು ಕಪ್ಪು ಚುಕ್ಕೆ ಅಂತ ಕಿಡಿಕಾರಿದ್ರು. ಇನ್ನು ಸಿದ್ದರಾಮಯ್ಯ ಒಬ್ಬ ಹೇಡಿ, ವೀಕ್ ಸಿಎಂ ಅಂತ ಮಾಜಿ IPS ಭಾಸ್ಕರ್ ರಾವ್ ಅವರು ಆರೋಪಿಸಿದ್ರು. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಕೈಗೆ ರಕ್ತ ಹಂಚ್ಕೊಂಡಿದೆ. ಅವರ ಕೈಗಳು ರಕ್ತ ಸಿಗ್ತಾ ಆಗಿದೆ. ಮಕ್ಕಳನ್ನ ತಂದೆ ತಾಯಿ ಯಾರು ಕಳ್ಕೊಂಡಿದ್ದಾರೆ ಅವರು ಶಾಪ ಹಾಕ್ತಾ ಇದ್ದಾರೆ. ತಮ್ಮ ಕೈಯಲ್ಲಿರುವಂತಹ ರಕ್ತವನ್ನ ಅವರು ತೊಳ್ಕೊಳಕ್ಕೆ ನೋಡ್ತಾ ಇದ್ದಾರೆ ಮತ್ತು ಅಧಿಕಾರಿಗಳಿಗೆ ಅದನ್ನ ಅಂಟಿಸಕ್ಕೆ ನೋಡ್ತಾ ಇದ್ದಾರೆ, ಅವರ ಮೂತಿಗೆ ಒರೆಸೋಣ ಅಂತ ಹೇಳಿ. ಇದರ ಪರಿಣಾಮವೇ ಯಾರಿಗೆ ಟಫ್ ಕಾಪ್ ಅಂತ ನಾವು ಹೇಳ್ತಾ ಇದ್ವಿ, ಒಬ್ಬ ಒಳ್ಳೆಯ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳ್ತಾ ಇದ್ವಿ, ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಮತ್ತು ಈ ಸರ್ಕಾರಕ್ಕೆ ಇದು ಕಪ್ಪು ಚುಕ್ಕೆ. ಆಗ he was a very strong chief minister. I have seen him very closely. ಈಗ he is very weak ಮತ್ತೆ ಕವರ್ಡ್ಲಿ, ಹೇಡಿತನ, ಹೆಲ್ಪ್ಲೆಸ್, ಅಸಹಾಯವಾಗಿದ್ದಾರೆ, ಮತ್ತೆ ಮಾತು ಕೇಳಲೇಬೇಕು. ಸೊ ದಟ್ ಇಸ್ ಅ ಸಪರೇಟ್ ಚಾಪ್ಟರ್ ಫಾರ್ ಅದಕ್ಕೆ. ಅವ್ರಿಗೆ ಸಾಕಾಗಿದೆ ಅನ್ಸುತ್ತೆ, ಸದ್ಯ ಅವ್ರಿಗೆ ಬಿಟ್ಟರೆ ಸಾಕು ಅಂತಾಗಿದೆ. ಟೀಕೆಗಳಿಂದ ಬೇಸರಗೊಂಡ ಪರಮೇಶ್ವರ್, ಖಾತೆ ಬದಲಾವಣೆಗೆ ಸಿಎಂಗೆ ಪರಂ ಮನವಿ. ಕಾಲ್ತುಳಿತ ಪ್ರಕರಣದಿಂದ ಗೃಹ ಸಚಿವ ಪರಮೇಶ್ವರ್ ತೀವ್ರ ನೊಂದಿದ್ದಾರೆ. ನಿರಂತರ ಟೀಕೆ, ನಿಂದನೆಯಿಂದ ಮುಜುಗರಕ್ಕೆ ಒಳಗಾಗಿರುವ ಪರಮೇಶ್ವರ್ ಖಾತೆ ಬದಲಾವಣೆಗೆ ಸಿಎಂ ಮುಂದೆ ಪ್ರಸ್ತಾಪ ಮುಂದಿಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಗೃಹ ಖಾತೆ ಬದಲಿಸಿ ಪ್ಲೀಸ್. ಕಾಲ್ತುಳಿತ ಪ್ರಕರಣದಿಂದ ನನಗೆ ತೀವ್ರ ನೋವಾಗಿದೆ. ಈ ಘಟನೆ ನನ್ನನ್ನು ಕಾಡ್ತಾ ಇದೆ. ಈಗಿನ ಬೆಳವಣಿಗೆಯಿಂದ ನನಗೆ ಹಾಗೂ ಇಲಾಖೆಗೆ ತೀವ್ರ ಮುಜುಗರ ಆಗಿದೆ. ನನಗೆ ಗೃಹ ಖಾತೆ ಬೇಡ, ಆದಷ್ಟು ಬೇಗ ಖಾತೆ ಬದಲಾವಣೆ ಮಾಡಿ, ಹೀಗಂತ ಸಿಎಂ ಸಿದ್ದರಾಮಯ್ಯಗೆ ಪರಮೇಶ್ವರ್ ಕೋರಿದ್ದಾರೆ ಎನ್ನಲಾಗಿದೆ. ರಾಜ್ಯದ ಕೆಲವು ದಿನಗಳ ಬೆಳವಣಿಗೆಯಿಂದ ಗೃಹ ಸಚಿವ ಪರಮೇಶ್ವರ್ ಸಾಕಷ್ಟು ಬೇಸರಗೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಸಾಕಷ್ಟು ಅವಮಾನಗಳು ಆಗ್ತಾ ಇದೆ, ಪದೇ ಪದೇ ಟೀಕೆಗೆ ಕೂಡ ಒಳಗಾಗಬೇಕಾಗ್ತಾ ಇದೆ. ಹಾಗಾಗಿ ನನಗೆ ಈ ಖಾತೆ ಬೇಡ, ಗೃಹ ಖಾತೆಯನ್ನು ಬದಲಿಸಿ ಮತ್ತೊಂದು ಖಾತೆ ಕೊಡಿ ಅಂತ ಮೊದಲಿಂದಲೂ ಕೂಡ ಕೇಳ್ತಾ ಇದ್ದೀನಿ. ಈಗಲೂ ಕೂಡ ನಂದು ಅದೇ ಡಿಮ್ಯಾಂಡ್, ಆದಷ್ಟು ಬೇಗ ಖಾತೆ ಬದಲಿಸಿ ಕೊಡಿ ಅನ್ನುವಂಥ ಡಿಮ್ಯಾಂಡನ್ನು ಮುಖ್ಯಮಂತ್ರಿಗಳ ಮುಂದೆ ಗೃಹ ಸಚಿವ ಪರಮೇಶ್ವರ್ ಇಟ್ಟಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಸಿಎಂ DCMಗೆ ಹೈಕಮಾಂಡ್ ಶಾಕ್, ಹೈಕಮಾಂಡ್ ಭೇಟಿಗೆ ಸಿಗದ ಅನುಮತಿ. ಕಾಲ್ತುಳಿತ ಪ್ರಕರಣ ಕಾಂಗ್ರೆಸ್ ಹೈಕಮಾಂಡ್ಗೂ ಇರಿಸು ಮುರಿಸು ಉಂಟು ಮಾಡಿದೆ. ಈ ಪ್ರಕರಣ ನಡೆಯದೆ ಹೋಗಿದ್ರೆ ಜೂನ್ 12ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ದೆಹಲಿ ಭೇಟಿ ನೀಡಬೇಕಾಗಿತ್ತು. ಅಲ್ಲದೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕಿತ್ತು. ಕಾಲ್ತುಳಿತ ಪ್ರಕರಣದಿಂದ ಇಬ್ಬರ ಭೇಟಿಗೂ ಹೈಕಮಾಂಡ್ ಅನುಮತಿ ಕೊಟ್ಟಿಲ್ಲ ಎನ್ನಲಾಗಿದೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಭೇಟಿಗೆ ಸಿಎಂ ಮತ್ತು DCM ಸಮಯ ಕೇಳಿದ್ರು. ಆದರೆ ಘಟನೆ ನಡೆದ ಬೆನ್ನಲ್ಲೇ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಭೇಟಿಗೆ ಅನುಮತಿಯನ್ನ ನಿರಾಕರಿಸಲಾಗಿದೆ ಎನ್ನಲಾಗಿದೆ. ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ಕಾಂಗ್ರೆಸ್ ಹೈಕಮಾಂಡ್ಗೂ ಇರುಸು ಮುರುಸನ್ನ ಉಂಟು ಮಾಡಿದೆ. ಒಂದ್ ವೇಳೆ ಘಟನೆ ಆಗದೆ ಹೋಗಿದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತೆ DCM DK ಶಿವಕುಮಾರ್ ಜೂನ್ 12ಕ್ಕೆ ದೆಹಲಿ ಪ್ರಯಾಣಕ್ಕೆ ಹೋಗಬೇಕಾಗಿತ್ತು. ಇಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಸೇರಿದಂತೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಬೇಕಾಗಿತ್ತು. ಯಾವಾಗ ಚಿನ್ನಸ್ವಾಮಿ ಘಟನೆ ಆಯ್ತೋ ಹೈಕಮಾಂಡ್ ನಾಯಕರಿಗೂ ಕೋಪವನ್ನ ತರಿಸಿದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಸಿಎಂ ಮತ್ತೆ DCM ಅವರಿಗೆ ಅಪಾಯಿಂಟ್ಮೆಂಟ್ ಕೊಡೋದಕ್ಕೆ ನಿರಾಕರಣೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಒಟ್ಟಲ್ಲಿ ಕಾಲ್ತುಳಿತ ಪ್ರಕರಣದಲ್ಲಿ ಸರ್ಕಾರಕ್ಕೆ ಡ್ಯಾಮೇಜ್ ಆಗಿರುವುದಂತೂ ಸತ್ಯ. ಈ ಟೀಕೆಯಿಂದ ಸರ್ಕಾರ ಹೇಗೆ ಹೊರಬರುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.